ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಭಾಗ್ಯ ಅಂತ. ಇದು SS ಲೇಔಟಿಂದ ಬರ್ತಾ ಇರೋದು. ಹತ್ತತ್ರ 3 ತಿಂಗಳಾಯ್ತು ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಧ್ಯದಲ್ಲಿ ಗ್ಯಾಪ್ ಆಗಿದೆ, ಆದರೂ ಕೂಡ ಹೆಲ್ದಿಯಾಗಿದ್ದೀನಿ. ನನಗೆ ಅಸ್ತಮಾ ಪ್ರಾಬ್ಲಮ್ ಕಳೆದ 20 ವರ್ಷದಿಂದ ನನಗೆ ಅಸ್ತಮಾ ಇತ್ತು. ಅದು ಹೆಂಗೆ ಅಂದರೆ ನಾನು ನೆಬ್ಸಲೇಷನ್ ತಗೊಂಡ್ರೆ ಮಾತ್ರ ನನಗೆ ಗುಣ ಆಗೋದು, ಇಲ್ಲಾಂದರೆ ಇಲ್ಲ. ಫುಲ್ ಕಫ ಕಟ್ಟಿ ಅರ್ಧ ಹೊತ್ತಲ್ಲೆಲ್ಲ ಉಸಿರಾಡೋ ಪ್ರಾಬ್ಲಮ್ ಆಗೋದು. ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆಗಲೇಬೇಕಿತ್ತು. ವಾರದಲ್ಲಿ 1 ಸರಿ 2 ಸರಿ ಅಡ್ಮಿಟ್ ಆಗಿ ಬಂದರೆ ನಾನು ಹುಷಾರಾಗ್ತಾಯಿದ್ದೆ. ಇಲ್ಲಿಗೆ ಬಂದು ಈಗ 2.5 ತಿಂಗಳಿಂದ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಮಾತ್ರೆಗಳು ತಗೊಳ್ತಾ ಇಲ್ಲ. ಮತ್ತು ಡಾಕ್ಟ್ರ್ ಎಲ್ಲ ಮೊಸರು, ಮಜ್ಜಿಗೆ, ಸೌತೆಕಾಯಿ ಮತ್ತು ಇದು ಐಟಮ್ಸು ಏನು ತಿನ್ನಬಾರ್ದು ಅಂತ ಹೇಳಿದ್ರು. ಬಟ್ ಈಗ ಎಲ್ಲ ತಿಂತಾಯಿದ್ದೀನಿ. ಮತ್ತು ತುಂಬ ವೇಟ್ ಇದೆ. ನಾನು 81, 82 kg ಇದ್ದೆ. ಇವಾಗ 75 ಬಂದಿದ್ದೀನಿ. ವೇಟ್ ಲಾಸ್ ಆಗಿದೆ. ಆಮೇಲೆ ನನಗೆ ಜೇಡ್ ವಾಟರ್ ತುಂಬ ಇಷ್ಟ. ಜೇಡ್ ವಾಟ್ರಲ್ಲಿ ಅದೇನಂದರೆ ತುಂಬ ಗ್ಯಾಸ್ಟ್ರಿಕ್ ಆಗಿ ಇಲ್ಲೇ ಕುತ್ಕೊಂಡು ನಾನು ಹೊಟ್ಟೆ ಹಿಡ್ಕೊಂಡು ಓದಾಡ್ತಾ ಇದ್ದೆ. ಮೇಡಮ್ ಎಲ್ಲ ಕರೆದು ಒಂದೊಂದು ಗ್ಲಾಸ್ ನೀರು ಕೊಟ್ಟು ಸ್ವಲ್ಪ ಹೊತ್ತಿಗೆ ಅದು ನನಗೆ ರಿಸಲ್ಟ್ ಗೊತ್ತಾಗ್ಬಿಡೋದು. ಅದು ಇದೆಂದ್ರಲ್ಲಿ ಅಮೃತ ಥರ ಅದು ಜೇಡ್ ವಾಟರ್. ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಗ್ಯಾಸ್ಟ್ರಿಕ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡೆ ಮನೇಲಿ ಕೆಲಸ ಮಾಡ್ತಿದ್ದು. ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಾ ಇಲ್ಲ, ಅಸ್ತಮ ಮಾತ್ರ ಇಲ್ಲ, ನೆಬ್ಲೇಷನ್ ಎಲ್ಲನೂ ಕಟ್ಟಿ ಮೂಲೆಗೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ. 10-20 ವರ್ಷ ಹೇಳ್ತೀನಿ. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಡಸ್ಟಿಂದ ಬಂದಿದ್ದು ನನಗೆ, ಅದು ಚಾಪೀಸ್ ಡಸ್ಟಿಂದ ಬಂದಿದ್ದು. ಅದು ಕಂಟಿನ್ಯೂ ಆಗ್ತಾ 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 ಫುಲ್ಲಾಗ್ಬಿಡ್ತು. ಫುಲ್ಲಾಗಿ ಬೆಂಗಳೂರಲ್ಲಿ ಎಲ್ಲ ಅಡ್ಮಿಟ್ ಆಗಿ ಬಂದಿದ್ದು. ಬೆಂಗಳೂರಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ಲೆಕ್ಕ ಇಟ್ಟಿಲ್ಲ. ಅಷ್ಟು ಖರ್ಚು ಮಾಡಿದ್ದಾರೆ. 3 ತಿಂಗಳು ಕಂಟಿನ್ಯೂ ಬಂದಿದ್ದೀರಾ? ಮಧ್ಯೆ ಒಂದು 2 days 3 days ಗ್ಯಾಪ್ ಕೊಟ್ಟಿದ್ದೀರಾ? 8 ದಿವಸ 10 ದಿವಸ ಅಂತೂ ಗ್ಯಾಪ್ ಮಾಡಿದ್ದೀನಿ. ಮಾಡಿದ್ರು ನನಗೆ ಗ್ಯಾಪ್ ಮಾಡಿದಾಗ ಏನು ಅನ್ಸುತ್ತೆ ನನಗೆ, ಯಾಕಾದರೂ ಬಿಟ್ಟು ಬಂದಿದ್ದೀನಿ. ನನಗೆ ಇಲ್ಲೇ ಇರ್ತಾ ಇರುತ್ತೆ ಮನಸ್ಸು. ಅಲ್ಲಿರ್ತೀನಿ, ಆದರೂ ಇಲ್ಲಿ ಇರುತ್ತೆ ನನ್ನ ಮನಸ್ಸು. ತುಂಬ ಇದೆ ಅಂದರೆ ದೇವಸ್ಥಾನ ಥರ ಹೇಳ್ಬೇಕಂದ್ರೆ ಅಷ್ಟು ನನಗೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ಎಲ್ರಿಗೂ ಹೇಳೋದಷ್ಟೇ, ಯಾರಿಗೂ ಗೊತ್ತಿಲ್ಲದಾಗ ಹೇಳ್ತೀವಿ ಬನ್ನಿರಿ ಹಿಂಗಿದೆ ಅಂತ. ಅಯ್ಯೋ ನೀನು ಹೋಗಮ್ಮ, ನಿನಗೆ ಕಷ್ಟ ಇದೆ, ನಿನಗೆ ತೊಂದರೆ ಇದೆ. ನನ್ನ ಮಕ್ಕಳಿಗೆ ಹೇಳ್ತಾರೆ ನಿನಗೆ ಪ್ರಾಬ್ಲಮ್ ಇಲ್ಲ, ನೀನು ಹೋಗು, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಮತ್ತು ನಾಳೆ ಅವ್ರಿಗೆ ಬಂದಾಗ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಎಲ್ಲ. ಅದಕ್ಕೆ ಎಲ್ರಿಗೂ ಹೇಳೋದಷ್ಟೇ, ಬಂದು ನೋಡಿರಿ. ಅದು ನಿಮಗೆ ರಿಸಲ್ಟ್ ಬಂದಾಗಲೇ ನಿಮ್ಗೆ ಗೊತ್ತಾಗೋದು, ಹೇಳಿದರೆ ಮಾತ್ರ ಗೊತ್ತಾಗಲ್ಲ. ಅದಕ್ಕೆ ಎಲ್ರಿಗೂ ಹೇಳೋದಷ್ಟೇ, ಬಂದು ರಿಸಲ್ಟ್ ತಗೊಳ್ಳಿ. ನಾರ್ಮಲ್ ಥೆರಪಿ ತಗೊಂಡ್ರೆ ಅದೇ ರೀತಿ ನಿಮಗೆ CCM ಬೆಡ್ 1 ವಾರ ಕೊಟ್ಟರು. 1 ವಾರ ಕೊಟ್ಟಾಗ ಫುಲ್ಲು ಕಫ ಇತ್ತಲ್ಲ, ಅದು ಡೈಲಿ ಎಷ್ಟೆಷ್ಟು ಕಫ ಎಲ್ಲ ಹೊರಗೆ ಬಂದ್ಬಿಡ್ತು. ದಿನ ಕಫ, ಕೆಮ್ಮು, ಕಫ. ನಮ್ಮ ಮನೆಗೆಲ್ಲ ಬೈತಾ ಇದ್ರು, ನೀನು ಎಲ್ಲೋ ಹೋಗಿ ಇದು ಮಾಡ್ಕೊಂಬರ್ತಿದ್ಯಾ, ಜಾಸ್ತಿ ಮಾಡ್ಕೊಂಡಿದ್ದೀಯ, ಅದರಿಂದ ನಿನಗೆ ಜಾಸ್ತಿನೇ ಆಗೈತೆ ಹೊರತು ಕಡಿಮೆ ಆಗಿಲ್ಲ ಅಂತ ಬೈತಾ ಇದ್ರು. ಯಾರು ಮಾತ್ರ ಕೇಳಿಲ್ಲ ನಾನು. ನಂಗೆ ಅದೇನಾಗುತ್ತೋ ಒಳ್ಳೇದಾಗುತ್ತೋ ಕೆಟ್ಟ, ಹಾಸ್ಪಿಟ್ಲಿಗೆ ಮಾತ್ರ ಹೋಗಲ್ಲ. ಹಾಸ್ಪಿಟ್ಲಲ್ಲಿ ಹಿಂಸೆ ಸಾಕು ನನಗೆ. ಬಂದು ನಾನು ಏನಾಗುತ್ತೋ ನೆಕ್ಸ್ಟ್ ನೋಡ್ತೀನಿ ಅಂತ ಹೇಳಿ ಬಂದೆ. ಅಲ್ಲೇ ಕೆಲವರು ಒಂಚೂರು ಕಫ ಇಲ್ಲ. ಕಫ ಬಂದರೂ ಕೆಮ್ಮು ಶೀತ ಆದರೂ ಕೂಡ ಬರೀ ನೀರು ಕಫ ಬರುತ್ತೆ. ಆ ಥರ ಮೊದಲಿನ ಥರ ಕಫ ಬರೋದು. ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಎಲ್ಲ ತಿಂತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ನಾನು ಮಜ್ಜಿಗೆ ಕುಡಿತಿರ್ಲಿಲ್ಲ. ನೀವು ಊಟ ಆದ ತಕ್ಷಣ ಮಜ್ಜಿಗೆ ಕುಡಿತೀನಿ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ. ಎಲ್ಲ ಕೊನೆಯದಾಗಿ ಅದೇ ಹೇಳ್ತಿರೋದು ಎಲ್ರಿಗೂ, ಬಂದು ಇಲ್ಲಿ ಸರಾಕೆ ಪ್ರಯೋಜನ ಪಡೀರಿ. ನಿಮ್ಮ ಏನೇನು ಪ್ರಾಬ್ಲಮ್ಸ್ ಇದಾವೆ ಅವೆಲ್ಲ ಇಲ್ಲಿ ಸಾಲ ಆಗ್ತವೆ. ಎಕ್ಸಾಂಪಲ್ ನಾನೇ ಅಂತ ಹೇಳ್ತೇನೆ. ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವಾಗ ನೋವು ಆಗುತ್ತೆ ಥೆರಪಿ ತಗೊಳ್ಳುವಾಗ. ಆ ಥರ ನಿಮಗೆ ಏನಾದ್ರು ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆಗಿದೆ? ನನಗಾಗಿದೆ, ಲೂಸ್ ಮೋಷನ್ ಆಗಿದೆ, ತುಂಬ ಪೇನ್ ಆಗಿದೆ, ಕಾಲು ನೋವು, ಬ್ಯಾಕ್ ಪೇನ್ ಎಲ್ಲ ತುಂಬ ಆಗಿದೆ, ಜಾಸ್ತಿ ಆಗಿದೆ. ಆಮೇಲೆ ಜ್ವರನೂ ಬಂದಿತ್ತು, ಚಳಿ ಜ್ವರ. ಒಂದು 3-4 days ಜ್ವರ ಬಂದಿತ್ತು. ಅದು ನಾನು ಬಿಟ್ಟಿಲ್ಲ, ಕಂಟಿನ್ಯೂ ಬರ್ತಾ ಇದ್ದೀನಿ. ತುಂಬಾ ಜನ ಹೊಸ ಅಪ್ಪ ಅಮ್ಮಂದ್ರಿಗೆ ನೋವು ಜಾಸ್ತಿ ಆದ ತಕ್ಷಣ ಇಲ್ಲ ಲೂಸ್ ಮೋಷನ್ ಆದ ತಕ್ಷಣ ಎದ್ರಕೊಂಡು ಬಿಟ್ಬಿಡ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ಹೆದರಬಾರ್ದು, ಅದಾಗುತ್ತೆ. ನಮ್ಮ ಹೊಟ್ಟೆ ಒಳಗಿರೋದು ಏನಿದೆ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಅದೆಲ್ಲ ಕ್ಲೀನ್ ಆಗುತ್ತೆ. ನಮ್ಮ ಬಾಡಿ ಒಳಗಿರೋಂಥ ಎಲ್ಲ ಸಿಂಟಮ್ಸ್ ಇದೇನಿರುತ್ತೆ ಅದೆಲ್ಲ ಕ್ಲೀನಾಗಿ ನಮಗೆ ಹೊಸ ಇದು ಹೇಳ್ತಾರಲ್ಲ ಇಲ್ಲಿ, ಜೀವಕೋಶಗಳು ಹೊಸದಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ದೇಹಕ್ಕೆ ಅಂತ. ಆ ಥರ ಹಳೆಯ ಸತ್ತೋಗಿರೋ ಜೀವಕೋಶಗಳೆಲ್ಲ ಎಲ್ಲ ಹೊರಗೆ ಬರುತ್ತೆ. ಹೊಸ ಜೀವಕೋಶಗಳು ಉತ್ಪತ್ತಿಗೆ ಈ ಸರಾಗೆ ಥೆರಪಿ ನಮಗೆ ಹೆಲ್ಪ್ ಮಾಡುತ್ತೆ.